ಇನ್ನು ಕಿರುತೆರೆ ಹಿರಿಯ ನಟಿ ವಿರುದ್ಧ ಕಿರುಕುಳದ ಆರೋಪ ಕೇಳಿ ಬರ್ತಾ ಇದೆ. ಈ ಸಂಬಂಧ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ ನಿರ್ದೇಶಕ ಹರ್ಷವರ್ಧನ್. ಕಿರುಕುಳದ ಆರೋಪದ ಮೇಲೆ ಕಂಪ್ಲೇಂಟ್ ದಾಖಲಾಗಿರೋದು ನಿರ್ದೇಶಕ ಹರ್ಷವರ್ಧನ್ ಇಂದ. ಕಿರುತೆರೆ ನಟಿ ಶಶಿಕಲಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಾಗಿರೋ ಕಂಪ್ಲೇಂಟ್ ಇದು. ಬ್ಲ್ಯಾಕ್ ಮೇಲ್ ಮಾಡಿ ಮದುವೆಯಾಗಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡ್ತಾ ಇದ್ದಾರೆ ಇವರು. ಪ್ರಜಾರಾಜ್ಯ ಸಿನಿಮಾ ನಿರ್ದೇಶನವನ್ನ ಮಾಡಿದ್ರು ಇದೇ ಹರ್ಷವರ್ಧನ್. ಅಷ್ಟೇ ಅಲ್ಲ, ಜೊತೆಗೆ ಈ ಶಶಿಕಲಾ ಅನ್ನೋರು ಹಲವು ಸಿನಿಮಾ ಸೀರಿಯಲ್ನಲ್ಲೂ ಕೂಡ ನಟಿಸಿದ್ದಾರೆ. ಇವರು ಬ್ಲ್ಯಾಕ್ ಮೇಲ್ ಮಾಡಿ ಮದುವೆ ಆಗಿಬಿಟ್ಟು ಮದುವೆ ಆದಮೇಲೆ ಈಗ ಕಿರುಕುಳ ಕೊಡ್ತಾ ಇದ್ದಾರೆ ನನಗೆ ಅಂಥೇಳಿ ಪೊಲೀಸ್ ಠಾಣೆಗೆ ಮೆಟ್ಟಿಲೇರಿದ್ದಾರೆ ಶಶಿಕಲಾ ವಿರುದ್ಧ ನಿರ್ದೇಶಕ ಹರ್ಷವರ್ಧನ್. ನೋಡಿ, ಇವರೇ ಶಶಿಕಲಾ. ಇವ್ರ ವಿರುದ್ಧ ಕಂಪ್ಲೇಂಟ್ ದಾಖಲು ಮಾಡಿರುವುದು ಇದೇ ನಿರ್ದೇಶಕ ಹರ್ಷವರ್ಧನ್. 2020ರಲ್ಲಿ ನಿರ್ದೇಶಕರಾಗಿ ಹೊಸ ಸಿನಿಮಾದ ಶೂಟಿಂಗ್ ಮಾಡ್ತಾಯಿದ್ರು. ಹೊಸ ಸಿನಿಮಾದ ಶೂಟಿಂಗ್ ಶುರು ಮಾಡಿದ್ರು ಆಗ 2020ರಲ್ಲಿ ಹರ್ಷವರ್ಧನ್. ಆಮೇಲೆ 2021ರಲ್ಲಿ ಹೊಸ ಕಲಾವಿದೆಯಾಗಿ ಶಶಿಕಲಾ ಅವರು ಬಂದಿರ್ತಾರೆ. ಆಗ ಹರ್ಷವರ್ಧನ್ ಅವರ ನಂಬರನ್ನು ಪಡ್ಕೊಂಡಿರ್ತಾರಂತೆ ಈ ಶಶಿಕಲಾ ಅವರು. ನೋಡಿ, ಫೋಟೋದಲ್ಲಿ ನೋಡಿದ್ದೀರಾ, ಹಲವು ಸೀರಿಯಲ್ಗಳೆಲ್ಲ ನಟಿಸಿದ್ದಾರೆ ಇವರು. ಆಮೇಲೆ ಸಿನಿಮಾಗೆ ಹಣ ಹೂಡಿಕೆ ಮಾಡ್ತೀನಿ ಅಂತ ನಂಬಿಸಿದ್ರಂತ ಇವರು. ಆಗ ರಿಲೇಷನ್ಶಿಪ್ಗೆ ಒಪ್ಕೊಂಡಿದ್ದಂಥ ಹರ್ಷವರ್ಧನ್ ಅವರು. ಆಮೇಲೆ ಕಡೆಗೆ ಮದುವೆ ಆಗಲ್ಲ ಅಂತ ತಿಳಿಸಿದಾಗ ಶಶಿಕಲಾ ಓಕೆ ಅಂದಿದ್ರಂತೆ. ಆಮೇಲೆ ಸ್ವಲ್ಪ ದಿನ ಆದಮೇಲೆ ಇಲ್ಲ ಮದುವೆ ಆಗಬೇಕು ಅಂಥೇಳಿ ಬಲವಂತ ಮಾಡ್ತಾರಂತೆ ಇದೇ ಶಶಿಕಲಾ ಅವರು. ಹರ್ಷವರ್ಧನ್ಗೆ ಬಲವಂತ ಮಾಡಿದ್ರಂತೆ. ಆಮೇಲೆ ಆಗ ಚೆನ್ನಾಗಿದ್ದ ಸಂದರ್ಭದಲ್ಲಿ ಮಾತನಾಡಿದ್ದಂತಹ ಕಾಲ್ ರೆಕಾರ್ಡ್ಸನ್ನು ಇಟ್ಕೊಂಡು ಬೆದರಿಕೆ ಹಾಕಿದ್ರಂತೆ ಶಶಿಕಲಾ ಹರ್ಷವರ್ಧನ್ಗೆ. 2022ರಲ್ಲಿ ಇದೇ ನಿರ್ದೇಶಕರ ವಿರುದ್ಧ ಸುಳ್ಳು ದೂರನ್ನು ಕೊಟ್ಟು ಜೈಲಿಗೆ ಹಾಕ್ಸಿದ್ರಂತೆ. ಆಮೇಲೆ ಜೈಲಿಂದ ಹೊರಗೆ ಬಂದ ಮೇಲೆ ಸಿನಿಮಾ ಮಾಡೋದಕ್ಕೆ ಬಿಡಲಿಲ್ವಂತೆ. ಯಾವ ಸಿನಿಮಾವನ್ನು ಕೂಡ ಮಾಡೋಕ್ಕೆ ಬಿಡಲಿಲ್ವಂತೆ ಇದೇ ಶಶಿಕಲಾ ಅವರು ಹರ್ಷವರ್ಧನ್ಗೆ. ಆಮೇಲೆ ಇವರು ಕೆರಿಯರ್ ಹಾಳಾಗಿಬಿಡುತ್ತೆ ಅಂಥೇಳಿ ಆಕೆನ ಮದುವೆ ಆಗ್ತಾರೆ. ಅಂದರೆ ಬ್ಲ್ಯಾಕ್ ಮೇಲ್. ಹೆಂಗಿದ್ರು ಬೆಳಗ್ಗೆ ಬಿಡೋಲ್ಲ, ಮದುವೆ ಆಗಿಬಿಟ್ರೆ ನಾನು ಬೆಳೀಬೋದು ಅನ್ನೋ ಆಸೆಯಿಂದ ಮದುವೆ ಆಗಿರ್ತಾರೆ. 2022ರ ಮಾರ್ಚ್ 5ನೇ ತಾರೀಕು ಶಶಿಕಲಾ ಅವ್ರ ಜೊತೆ ಮದುವೆ ಆಗ್ತಾರೆ. ಮದುವೆ ಆದಮೇಲೆ ನಿರ್ಮಾಪಕರು ಸೇರಿ ಹಲವರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಅದು ಕಾಮನ್ನು. ಇದ್ರ ಬಗ್ಗೆ ಪ್ರಶ್ನೆ ಮಾಡಿದಾಗ ಮತ್ತೊಮ್ಮೆ ಜೈಲಿಗೆ ಕಳಿಸ್ಬಿಡ್ತೀನಿ ನಿನ್ನ ಅಂತ ಬೆದರಿಕೆ ಹಾಕಿದ್ರಂತೆ ಶಶಿಕಲಾ. ಹಾಗಾಗಿ 2024ರ ಆಗಸ್ಟ್ನಲ್ಲಿ ಮನೆಯಿಂದ ಹೊರ ಹಾಕಿದ್ರಂತೆ ಶಶಿಕಲಾ ಅವರು. ಬೆದರಿಕೆ ಹಾಕಿ ಮಾನಸಿಕ ಕಿರುಕುಳ ನೀಡ್ತಾ ಇದ್ರಂತೆ ಈ ಹರ್ಷವರ್ಧನ್ಗೆ, ಮನೆಯಿಂದ ಹೊರಗೆ ಹಾಕೋದಲ್ಲದೆ. ಸೊ ಹಾಗಾಗಿ ಈಗ ಇದು ಪೊಲೀಸ್ ಸ್ಟೇಷನ್ ಮೆಟ್ಟಿಲತ್ತಿರೋದು. ವಿದ್ಯಾರಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಸದ್ಯ ಈ ಸಂಬಂಧ ದಾಖಲಾಗಿದೆ ದೂರು. ನೋಡಬೇಕೇನಾಗುತ್ತೆ ಮುಂದೆ ಅಂತ ಈ ಕೇಸು.